ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ 2019 ಮತ್ತು 20ನೇ ಸಾಲಿನ ದ್ವಿತೀಯ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನ ತಿಳಿದುಕೊಳ್ಳೋಣ. ಇಂದಿನ ತರಗತಿಯಲ್ಲಿ 2019 ಮತ್ತು 20ನೇ ಸಾಲಿನ ದ್ವಿತೀಯ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನ ತಿಳಿದುಕೊಳ್ಳೋಣ. ಇಲ್ಲಿ ಬಹುಮುಖ್ಯವಾಗಿ ಈ ಪ್ರಶ್ನೆ ಪತ್ರಿಕೆ ಏನಿದೆ ಇದು ಹೊಸ ಮಾದರಿಯ ಪ್ರಶ್ನೆ ಪತ್ರಿಕೆ ಆಗಿದ್ದು ಇದನ್ನ ವಿದ್ಯಾರ್ಥಿಗಳು ಅರ್ಥೈಸಿಕೊಂಡು ಉತ್ತರಿಸಲಿಕ್ಕೆ ಕಷ್ಟವಾಗಿದೆ. ಸೊ ಆ ಕಾರಣದಿಂದಾಗಿ ನಾವು ಇದರ ವಿಶ್ಲೇಷಣೆಯನ್ನ ತಿಳಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೇನೆ. ಇಲ್ಲಿ ದ್ವಿತೀಯ ಭಾಷಾ ಪ್ರಶ್ನೆ ಪತ್ರಿಕೆ ಏನಿದೆಯೋ ಇದು ಹೊಸ ಮಾದರಿಯದಾಗಿದ್ದು ಸಂಪೂರ್ಣ ಬದಲಾವಣೆಯನ್ನ ಹೊಂದಿದೆ ಅಂತೇಳಿ. ಇಲ್ಲಿ ಬಹುಮುಖ್ಯವಾಗಿ ತನ್ನದೇ ಆದಂತಹ ವಿನ್ಯಾಸದ ರೂಪನ್ನ ಇದು ಒಳಗೊಳ್ತಾ ಹೋಗಿದೆ. ಅದರಲ್ಲಿ ಅದರದೇ ಆದಂತಹ ಕೆಲವು ಪ್ರಮುಖ ಅಂಶಗಳನ್ನ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಗುರುತಿಸಬಹುದು ಅಂತ. ಅವುಗಳನ್ನು ನೋಡ್ತಾ ಹೋದಾಗ ಇದು 2019 ಮತ್ತು 20ನೇ ಸಾಲ ದ್ವಿತೀಯ ಭಾಷಾ ಕನ್ನಡ ಪ್ರಶ್ನೆ ಪತ್ರಿಕೆ ಹೊಸ ಮಾದರಿಯಿಂದ ಕೂಡಿದ್ದು ಸ್ಮರಣೆಗೆ ಸಂಬಂಧಿಸಿದ ಪ್ರಶ್ನೆಗಳಲ್ಲಿ ಇಳಿಕೆಯನ್ನ ಕಾಣಲಾಗಿದೆ ಅಂತ. ಅಂದ್ರೆ ಇಲ್ಲಿ ಕಂಠಪಾಠ ಮಾಡಿ ಉತ್ತರಿಸುವುದನ್ನ ತಪ್ಪಿಸುವ ಸಲುವಾಗಿ ಸ್ಮರಣೆಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನ ಇಲ್ಲಿ ಇಳಿಸಲಾಗಿದೆ. ಇಲ್ಲಿ ಹೆಚ್ಚಿನಾಗಿ ಅಭಿವ್ಯಕ್ತಿ ಸಾಮರ್ಥ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ಇಲ್ಲಿ ನೀಡಲಾಗಿರ್ತಕ್ಕಂಥದ್ದು. ಅಭಿವ್ಯಕ್ತಿ ಸಾಮರ್ಥ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಹಾಗೆಯೇ ಇಲ್ಲಿ ಬಹುಮುಖ್ಯವಾಗಿ ನೋಡ್ತಾ ಹೋದಾಗ ಗ್ರಹಿಕೆಗೂ ಸಹ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ ಅಂತ. ಹಾಗೆ ಸ್ಮರಣೆಗೆ ಸಂಬಂಧಿಸಿದ ಪ್ರಶ್ನೆಗಳಲ್ಲಿ ಇಳಿಕೆಯನ್ನ ಕಾಣುವುದರ ಜೊತೆಯಲ್ಲಿ ವಸ್ತುನಿಷ್ಠ ಕಿರು ಉತ್ತರ ಪ್ರಶ್ನೆಗಳ ಪ್ರಮಾಣವನ್ನ ಸಹ ಇಲ್ಲಿ ಇಳಿಸಲಾಗಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ನಕಲನ್ನ ತಡೆಯುವ ದುರುದ್ದೇಶದಿಂದಾಗಿ. ಹಾಗೆ ವಿವರಣಾತ್ಮಕ ಪ್ರಶ್ನೆಗಳಿಗೆ ಹೆಚ್ಚಿನ ಒತ್ತನ್ನ ಇಲ್ಲಿ ನೀಡಲಾಗಿರ್ತಕ್ಕಂಥದ್ದು ಬರವಣಿಗೆಯ ಕೌಶಲ್ಯವನ್ನ ಗುರುತಿಸುವ ಸಲುವಾಗಿ, ಅಂದ್ರೆ ರೈಟಿಂಗ್ ಸ್ಕಿಲ್ ಅನ್ನ ವಿದ್ಯಾರ್ಥಿಗಳ ರೈಟಿಂಗ್ ಸ್ಕಿಲ್ ಅನ್ನ ಪರಿಗಣಿಸುವ ಸಲುವಾಗಿ ಅಂತೇಳಿ. ಹಾಗೆ ಪರೀಕ್ಷಾ ದೃಷ್ಟಿಯಿಂದ ಪಾಠ ಬೋಧನೆಯನ್ನು ತಪ್ಪಿಸುವ ಸಲುವಾಗಿ ಇಲ್ಲಿ ಘಟಕವಾರ ಹಂಚಿಕೆಯನ್ನ ಕೈಬಿಟ್ಟು ವಿಭಾಗವಾರು ಹಂಚಿಕೆಗೆ ಹೆಚ್ಚಿನ ಆದ್ಯತೆಯನ್ನ ಇಲ್ಲಿ ನೀಡಲಾಗಿರ್ತಕ್ಕಂಥದ್ದು. ಇಲ್ಲಿ ವಿಷಯ ಆಧಾರಿತ ಪ್ರಶ್ನೆಗಳಿಗೆ ಒತ್ತನ್ನು ನೀಡಲಾಗಿದೆ ಅಂತೇಳಿ. ಅಂದ್ರೆ ವಿಷಯಾಧಾರಿತ ಪ್ರಶ್ನೆಗಳಿಗೆ ಒತ್ತು ಅಂದ್ರೆ ಥೀಮ್ಡ್ ಬೇಸಿಸ್ ಕ್ವಶನ್ಸ್ ನ ಇಲ್ಲಿ ಹೆಚ್ಚಾಗಿ ಮಾಡಲಾಗಿರ್ತಕ್ಕಂಥದ್ದು. ಹಾಗೆ ನಾವು ನಂತರದಲ್ಲಿ ಗದ್ಯ ಪದ್ಯ ಪೂರಕ ಅಧ್ಯಯನ ಮತ್ತು ಅಪಠಿತ ಪದ್ಯ ವ್ಯಾಕರಣ ಭಾಗದಿಂದ ಪ್ರಶ್ನೆಗಳನ್ನ ಇಲ್ಲಿ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ ಅಂತೇಳಿ. ಇಲ್ಲಿ ಬಹುಮುಖ್ಯವಾಗಿ ಈ ಪ್ರಶ್ನೆ ಪತ್ರಿಕೆ ಏನಿದೆಯೋ ಇದು 3 ಗಂಟೆಗಳಿಂದ ಕೂಡಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಈ ವರ್ಷದ್ದು. ಇಲ್ಲಿ 15 ನಿಮಿಷಗಳ ಕಾಲ ನಿಮಗೆ ಓದ್ಲಿಕ್ಕೆ ಮತ್ತು ಮನನವನ್ನ ಮಾಡಿಕೊಳ್ಳಿಕ್ಕೆ ಆ ಪ್ರಶ್ನೆಗಳನ್ನ ಗ್ರಹಿಸಿಕೊಳ್ಳಿಕ್ಕೆ ಸಹಾಯಕವಾಗ್ತದೆ ಅಂತೇಳಿ. ಕಾರಣ ಇಷ್ಟೇ, ಹೆಚ್ಚಾಗಿ ಇವುಗಳನ್ನ ರೂಪಾಂತರವನ್ನ ಮಾಡಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳು ಇರುವ ಸಾಧ್ಯತೆಯಿಂದಾಗಿ ಈ ರೀತಿಯಾದಂತಹ ಹೊಸದಾದಂತಹ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇಲ್ಲಿ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನ ನಾವು ನೋಡ್ತಾ ಹೋದಾಗ ಪ್ರಶ್ನೆ ಪತ್ರಿಕೆ ಏರಿಕೆ ಕ್ರಮದಲ್ಲಿ ಇದನ್ನ ಜೋಡಣೆಯನ್ನ ಮಾಡಲಾಗಿದೆ ಅಂತೇಳಿ. ಅಂದ್ರೆ 1 ಅಂಕದ 2 ಅಂಕ 3 ಅಂಕ 4 ಮತ್ತು 5 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗಿರ್ತಕ್ಕಂಥದ್ದು. ಮತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಏನಿದೆಯೋ ಅವುಗಳನ್ನ ಕಂಟಿನ್ಯೂಸ್ ಆಗಿ ನಾವು ಹಾಕಿ ಬರಿಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಮೈನ್ 1 ಇಂದ 5 ಆದ್ರೆ ಅಥವಾ 4 ಆದ್ರೆ ನೆಕ್ಸ್ಟ್ ಸೆಕೆಂಡ್ ಮೈನ್ 6 ಇಂದ ಕಂಟಿನ್ಯೂಸ್ ಹಾಗೆ ಆಗೋಗ್ತದೆ ಅಂತೇಳಿ. ಆ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ವಿನ್ಯಾಸ ಮಾಡಲಾಗಿದೆ. ಹಾಗೆ ಇಲ್ಲಿ ಗುಣಾತ್ಮಕ ಕಲಿಕೆಗೆ ಹಾಗೂ ಪಠ್ಯಪುಸ್ತಕದ ಆಶಯವನ್ನು ಈಡೇರಿಸಲಿಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಅಂತೇಳಿ. ಅಂದ್ರೆ ಪಠ್ಯಪುಸ್ತಕ ಯಾವ ಅಂಶವನ್ನ ವಿದ್ಯಾರ್ಥಿಗಳಲ್ಲಿ ಮನನ ಮಾಡಿಸಲಿಕ್ಕೆ ಪ್ರಯತ್ನ ಪಟ್ಟಿತ್ತೋ ಆ ಅಂಶಗಳಿಗೆ ಹೆಚ್ಚಿನ ಒಲವನ್ನ ಇಲ್ಲಿ ನೀಡಲಾಗಿದೆ. ಹಾಗೆ ಅಭ್ಯಾಸ ಭಾಗದ ಜೊತೆಗೆ ಉದ್ದಿಷ್ಟಾಧಾರಿತ ಪ್ರಶ್ನೆಗಳಿಗೆ ಇಲ್ಲಿ ಅಳವಡಿಕೆಯನ್ನು ಮಾಡಲಾಗಿದೆ. ಅಂದ್ರೆ ಉದ್ದೇಶ ಆಧರಿಸಿದ ಅಭಿವ್ಯಕ್ತಿ, ಪ್ರಶಂಸೆ ಇವುಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಸ್ಕಿಲ್ಸ್ ಗಳಿಗೆ ನೀಡಲಾಗಿರ್ತಕ್ಕಂಥದ್ದು. ಹಾಗೆ ಪೂರ್ಣ ಪಠ್ಯ ಪುಸ್ತಕದ ಅಧ್ಯಯನಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಸೊ ಈ ಹಿಂದೆ ಏನಾಗಿತ್ತು, ಕೆಲವೊಂದು ಗದ್ಯ ಅಥವಾ ಪದ್ಯವನ್ನ, ಉದಾಹರಣೆಗೆ ಹಸಿಮಸಿ ಕೃಷಿನೋ ಅಥವಾ ನನ್ನ ಗೋಪಾಲನೋ, ಸವಿಚೈತ್ರನೋ, ಬೋಧಿವೃಕ್ಷದ ಹಾಡೋ ಅಥವಾ ಈ ರೀತಿಯಾಗಿ ನಾವು ಕೆಲವೊಂದು ಪಾಠಗಳನ್ನ ಮಾತ್ರ ಹೆಚ್ಚಿನ ಅಂಕಗಳನ್ನು ಕೇಳಲಾಗ್ತಿತ್ತು. ಆ ಕಾರಣದಿಂದ ಅವುಗಳನ್ನೇ ಓದಿಸ್ತಾ ಇದ್ರು ಶಿಕ್ಷಕರು ಮತ್ತು ಓದ್ತಾ ಇದ್ರು ವಿದ್ಯಾರ್ಥಿಗಳು. ಅದನ್ನ ತಪ್ಪಿಸುವ ಸಲುವಾಗಿ ಪೂರ್ಣ ಪಠ್ಯ ಪುಸ್ತಕದ ಅಧ್ಯಯನಕ್ಕೆ ಆದ್ಯತೆಯನ್ನು ನೀಡಲಾಗಿದೆ. ಹಾಗೆ ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಅರ್ಥ ಮಾಡಿಕೊಂಡು
ಸ್ವತಃ ಉತ್ತರಿಸುವ ಸಾಮರ್ಥ್ಯವನ್ನ ಬೆಳೆಸುವ ಸಲುವಾಗಿ ಆ ಸ್ಕಿಲ್ ಅನ್ನ ವಿದ್ಯಾರ್ಥಿಗಳಲ್ಲಿ ಅಳವಡಿಸುವ ಮತ್ತು ರೂಢಿಸಿಕೊಳ್ಳುವ ಸಲುವಾಗಿ ಅದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗಿರ್ತಕ್ಕಂಥದ್ದು. ಹಾಗೆ ಬಹು ಆಯ್ಕೆಗಳ ಪ್ರಶ್ನೆಗಳನ್ನ ಅಂದ್ರೆ ಚಾಯ್ಸ್ ಕ್ವಶನ್ಸ್ ಇಲ್ಲಿ ಕೇಳಲಾಗಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ನಿಮ್ಗೆ ಗದ್ಯ, ಪದ್ಯ ಹಾಗೂ ವ್ಯಾಕರಣಕ್ಕೆ ಸಂಬಂಧಿಸಿದ 8-10 ವಾಕ್ಯದಲ್ಲಿ ಉತ್ತರಿಸತಕ್ಕಂಥ ಪ್ರಶ್ನೆಗಳನ್ನ, ಅದ್ರ ಜೊತೆಯಲ್ಲಿ ಪ್ರಬಂಧ ಮತ್ತು ಲೇಖನಗಳನ್ನು ಸಹ ಇಲ್ಲಿ ಕೇಳಲಾಗಿರ್ತದೆ ಅಂತೇಳಿ. ಹಾಗೆ ನಂತರದಲ್ಲಿ ನಿಮ್ಗೆ ಶಾಲೆಯಲ್ಲಿ ನಡೆಯುವ ರೂಪಣಾತ್ಮಕ ಮೌಲ್ಯಮಾಪನದ ಒಟ್ಟು ಅಂಕಗಳ ವಿಶ್ಲೇಷಣೆ ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಈ ಪ್ರಕ್ರಿಯೆ ಏನಿದೆಯೋ ಇದು ಸಂಪೂರ್ಣವಾಗಿ ಶಾಲೆಯಲ್ಲಿ ನಡೀತಕ್ಕಂತಹ ಪ್ರಕ್ರಿಯೆ ಆಗಿರ್ತದೆ ಅಂತೇಳಿ. ಇಲ್ಲಿ FA1, FA2, FA3, FA4 ಏನಿದೆಯೋ ಈ ಅಂಕಗಳನ್ನ ನಾವು 200 ಅಂಕಗಳಿಗೆ ನಾವು ಇದನ್ನ ಮಾಡ್ಕೊಳ್ತಾ ಹೋಗ್ತೀವಿ. 200 ಅಂಕಗಳನ್ನ ನಾವು 20 ಅಂಕಗಳಿಗೆ ನಾವು ಸಂಕ್ಷೇಪಿಸಲಾಗ್ತದೆ, ಅಂದ್ರೆ ರೆಡ್ಯೂಸ್ ಅನ್ನ ಮಾಡ್ಕೊಳ್ಳಲಾಗ್ತದೆ. ಸೊ ಈ 20 ಅಂಕಗಳು ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತಕ್ಕಂತಹ 80 ಅಂಕಗಳು ಇವೆರಡೂ ಸೇರಿ ಒಟ್ಟು 100 ಅಂಕಗಳು ಆಗ್ತಾ ಹೋಗ್ತದೆ ಅಂತೇಳಿ. ಇಲ್ಲಿ FA1 ಮತ್ತು FA2 ಹಾಗೆ FA3 ನಲ್ಲಿ ಚಟುವಟಿಕೆ 1 ಮತ್ತು ಚಟುವಟಿಕೆ 2 ಹಾಗೆ ಒಂದೊಂದು ಕಿರು ಪರೀಕ್ಷೆಗಳನ್ನ ಇಲ್ಲಿ ಕಂಡಕ್ಟ್ ಮಾಡಲಾಗ್ತದೆ ಅಂತೇಳಿ. ಹಾಗೆ ಪ್ರಶ್ನೆ ಪತ್ರಿಕೆಯನ್ನ ಯಾವುದಕ್ಕೆ ಹೆಚ್ಚಾಗಿ ಆದ್ಯತೆಯನ್ನು ನೀಡಲಾಗಿದೆ ಅಂತೇಳಿ ಕೆಲವೊಂದು ಮುಖ್ಯ ಅಂಶಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಮೊದಲನೇ ಅಂಶ ಅಂದ್ರೆ ಉದ್ದಿಷ್ಟಕ್ಕನುಗುಣವಾಗಿ ಪ್ರಾಮುಖ್ಯತೆಯನ್ನ ಅಥವಾ ಆದ್ಯತೆಯನ್ನ ಇಲ್ಲಿ ನೀಡಲಾಗಿದೆ. ಅದರಲ್ಲಿ ಉದ್ದಿಷ್ಟಾಂಶಗಳಿಗೆ ಅನುಗುಣವಾಗಿ ಅಂದ್ರೆ ಗದ್ಯಕ್ಕೆ ಸಂಬಂಧಿಸಿದಂತೆ ಇಂತಿಷ್ಟು ಅಂಕಗಳು, ಪದ್ಯಕ್ಕೆ ಸಂಬಂಧಿಸಿದಂತೆ ಇಂತಿಷ್ಟು ಅಂಕಗಳು ಅಂತೇಳಿ ಇಲ್ಲಿ ನಿಗದಿಯನ್ನ ಪಡಿಸಲಾಗಿದೆ. ಗದ್ಯಕ್ಕೆ ಸಂಬಂಧಿಸಿದಂತೆ 14 ಪ್ರಶ್ನೆಗಳುಳ್ಳ 26 ಅಂಕಗಳನ್ನ ಗದ್ಯಕ್ಕೆ ಮೀಸಲಾಗಿರ್ತಕ್ಕಂಥದ್ದು. ಹಾಗೆ ಪದ್ಯ ಭಾಗಕ್ಕೆ 13 ಪ್ರಶ್ನೆಗಳಿರ್ತಕ್ಕಂತಹ 27 ಅಂಕಗಳಿಂದ ಕೂಡಿರ್ತಕ್ಕಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗ್ತಕ್ಕಂಥದ್ದು. ಹಾಗೆ ಪಠ್ಯಪೂರಕ ಅಧ್ಯಯನ 4 ಅಂಕದ 2 ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗಿರ್ತದೆ ಅಂತೇಳಿ. ಹಾಗೆ ಅಪಠಿತ ಗದ್ಯ ಏನಿದೆಯೋ ಅದನ್ನ ಪ್ಯಾಸೇಜ್ ಅಂತ ಕರಿತೀವಿ. ಇದನ್ನ 4 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು 2 ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗ್ತದೆ. 2+2 4 ಆಗ್ತದೆ ಅಂತಕ್ಕಂಥದ್ದು. ಹಾಗೆ ವ್ಯಾಕರಣ ಭಾಗ, ಛಂದಸ್ಸು, ಅಲಂಕಾರ ಮತ್ತು ವಾಕ್ಯ ರಚನೆಗೆ ಸಂಬಂಧಿಸಿದಂತೆ 19 ಅಂಕದ 8 ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗ್ತದೆ. ಒಟ್ಟು ಅಂಕಗಳು ಗದ್ಯ, ಪದ್ಯ, ಪಠ್ಯಪೂರಕ, ಅಪಠಿತ ಮತ್ತು ವ್ಯಾಕರಣ ಭಾಗದಿಂದ ಒಟ್ಟು 80 ಅಂಕಗಳನ್ನ ಕೂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇರ್ತದೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ 38 ಪ್ರಶ್ನೆಗಳು ಇರ್ತಾ ಹೋಗ್ತದೆ ಅಂತೇಳಿ. ಹಾಗೆ ಇಲ್ಲಿ ವಿಷಯಾನುಸಾರ ಆದ್ಯತೆಯನ್ನು ಸಹ ನೀಡಲಾಗಿದೆ ಅಂತೇಳಿ. ಇಲ್ಲಿ ಸ್ಮರಣೆ, ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಹಾಗೆ ಪ್ರಶಂಸೆಗೆ ಸಂಬಂಧಿಸಿದಂತೆ ಅಂದ್ರೆ ಸ್ಕಿಲ್ಗೆ ಬೇಸ್ಡ್ ಆಗಿ ಇಲ್ಲಿ ಪ್ರಶ್ನೆಗಳನ್ನ ಹೆಚ್ಚಾಗಿ ಕೇಳಲಾಗಿರ್ತಕ್ಕಂಥದ್ದು. ಸ್ಮರಣೆಗೆ ಅಂದ್ರೆ ನಾವು ನೆನಪಿಸಿಕೊಂಡು ಉತ್ತರಿಸೋಕೆ ಅನುಕೂಲವಾಗುವಂತೆ 8 ಅಂಕದ ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಹಾಗೆ ಗ್ರಹಿಕೆಗೆ ನಾವು ಏನನ್ನ ತಿಳ್ಕೊಂಡಿದ್ದೇವೆ, ಗ್ರಹಿಸಿಕೊಂಡಿದ್ದೇವೆ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿ 32 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗ್ತದೆ. ಹಾಗೆ ಅಭಿವ್ಯಕ್ತಿ ಸಾಮರ್ಥ್ಯ ಅಥವಾ ಅಭಿವ್ಯಕ್ತಿ ಸ್ಕಿಲ್ ಏನಿದೆಯೋ ಅದಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಆದ್ಯತೆಯನ್ನು ನೀಡಿ 36 ಅಂಕಗಳನ್ನು ಇಲ್ಲಿ ಕೇಳಲಾಗಿರ್ತಕ್ಕಂಥದ್ದು. ಹಾಗೆ ಪ್ರಶಂಸಾ ಸಾಮರ್ಥ್ಯಕ್ಕೆ ಅನುಗುಣವಾಗಿ 4 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗ್ತದೆ. ಒಟ್ಟು 80 ಅಂಕದ ಪ್ರಶ್ನೆಗಳು ಈ ಉದ್ದಿಷ್ಟಕ್ಕೆ ಅನುಗುಣವಾಗಿ ಇರ್ತಾ ಹೋಗ್ತದೆ ಅಂತೇಳಿ. ಅನುಸಾರ ಅಂಕಗಳ ವಿಂಗಡಣೆಯನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳ ಅನುಸಾರವಾಗಿ ವಿಂಗಡಣೆಯನ್ನ ನೀಡ್ತಾ ಹೋಗಿದೆ. ನಾವು ಅವಾಗಲೇ ಹೇಳ್ತಾ ಇದ್ವಿ ಮೊದಲೇ ಇದನ್ನ ಏರಿಕೆ ಕ್ರಮದಲ್ಲಿ ಜೋಡಣೆಯನ್ನ ಮಾಡಲಾಗಿದೆ ಅಂತೇಳಿ. ಅದರಲ್ಲಿ ಫಸ್ಟ್ ಆಗಿ ನಾವು ಬಹು ಆಯ್ಕೆದ ಪ್ರಶ್ನೆಗಳು ಅಂದ್ರೆ ಇಲ್ಲಿ 4 ಪ್ರಶ್ನೆಗಳನ್ನ ಕೇಳಲಾಗ್ತದೆ. 4 ಅಂಕಗಳನ್ನ ನಿಗದಿಯನ್ನ ಪಡಿಸಲಾಗಿರ್ತದೆ. ಹಾಗೆ 1 ಅಂಕದ ಪ್ರಶ್ನೆಗಳು ಇಲ್ಲಿ 12 ಅಂಕಕ್ಕೆ ಕೇಳಲಾಗ್ತದೆ. 12 ಪ್ರಶ್ನೆಗಳು ಇಲ್ಲಿ ಇರ್ತಕ್ಕಂಥದ್ದು. ಹಾಗೆ ಕಿರು ಉತ್ತರ 1 ಮತ್ತು ಕಿರು ಉತ್ತರ 2 ಅಂತೇಳಿ ನಾವು ಇದನ್ನ ಭಾಗವನ್ನು ಮಾಡ್ಕೊಳ್ತಾ ಹೋಗ್ಬೋದು. ಇದರಲ್ಲಿ 16 ಅಂಕದ 8 ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗ್ತದೆ. ಹಾಗೆ ದೀರ್ಘ ಉತ್ತರ 1 ಮತ್ತು 2 ಹಾಗೆ 3 ಅಂತೇಳಿ ನಾವು ದೀರ್ಘ ಉತ್ತರವನ್ನ ತೆಗೆದುಕೊಳ್ತಾ ಹೋಗ್ಬೋದು. ಅಲ್ಲಿ ದೀರ್ಘ ಉತ್ತರ 1ರಲ್ಲಿ ನಾವು ಸಂದರ್ಭಕ್ಕೆ ಸಂಬಂಧಿಸಿದಂತೆ 5 ಪ್ರಶ್ನೆಗಳನ್ನ, ಸಾರಾಂಶಕ್ಕೆ ಸಂಬಂಧಿಸಿದಂತೆ 1 ಪ್ರಶ್ನೆಯನ್ನ, ಕವಿ ಪರಿಚಯಕ್ಕೆ ಸಂಬಂಧಿಸಿದಂತೆ 1 ಪ್ರಶ್ನೆಯನ್ನ ಮತ್ತು ಅಲಂಕಾರಕ್ಕೆ ಸಂಬಂಧಿಸಿದಂತೆ 1 ಪ್ರಶ್ನೆಯನ್ನ, ಗಾದೆಗೆ ಸಂಬಂಧಿಸಿದಂತೆ 1 ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗ್ತದೆ. ಒಟ್ಟು ಇಲ್ಲಿ 27 ಅಂಕದ 9 ಪ್ರಶ್ನೆಗಳನ್ನ ಇಲ್ಲಿ ದೀರ್ಘ ಉತ್ತರ 1ರಲ್ಲಿ ನಾವು ಕಾಣ್ತಾ ಹೋಗಬಹುದು ಅಂತೇಳಿ. ಹಾಗೆ ದೀರ್ಘ ಉತ್ತರ 2ರಲ್ಲಿ 8 ಮತ್ತು 10 ವಾಕ್ಯಗಳ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗ್ತದೆ. ಇಲ್ಲಿ ಅಪಠಿತ ಗದ್ಯದಿಂದ 1 ಪ್ರಶ್ನೆಯನ್ನ ಮತ್ತು ಕಂಠಪಾಠ ಗದ್ಯದಿಂದ 1 ಪ್ರಶ್ನೆಯನ್ನ ಮತ್ತು ಪ್ರಬಂಧದಿಂದ 1 ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗ್ತದೆ. ಒಟ್ಟು 16 ಅಂಕದ 4 ಪ್ರಶ್ನೆಗಳು ಇಲ್ಲಿ ಇರ್ತಕ್ಕಂಥದ್ದು.
ಹಾಗೆ ದೀರ್ಘ ಉತ್ತರ 3 ಅಂತೇಳಿ ನಾವು ಇದನ್ನು ವಿಭಾಗವನ್ನ ಮಾಡ್ಕೊಳ್ಬಹುದು. ಇದರಲ್ಲಿ ವಿವರಣೆಗೆ ಹೆಚ್ಚಿನ ಆದ್ಯತೆಯನ್ನು ಇಲ್ಲಿ ನೀಡಲಾಗ್ತದೆ. ಯಾಕೆಂದ್ರೆ ವಿದ್ಯಾರ್ಥಿಗಳು ವಿವರಿಸುವ ಸಾಮರ್ಥ್ಯವನ್ನ ರೂಢಿಸುವ ಸಲುವಾಗಿ ಅಂತೇಳಿ. ಇಲ್ಲಿ ಒಂದು ದೀರ್ಘ ಉತ್ತರಕ್ಕೆ ಸಂಬಂಧಿಸಿದಂತೆ ಒಂದನ್ನ ಇಲ್ಲಿ ಕೇಳಲಾಗ್ತದೆ ಮತ್ತು ಪತ್ರಲೇಖನಕ್ಕೆ ಒಂದನ್ನ ಕೇಳಲಾಗ್ತದೆ ಅಂತೇಳಿ. ಅಂದ್ರೆ ಇಲ್ಲಿ 5 ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗ್ತದೆ. ಒಟ್ಟು 80 ಅಂಕಗಳು ಮತ್ತು 38 ಪ್ರಶ್ನೆಗಳು ಇಲ್ಲಿ ಪ್ರಶ್ನಾನುಸಾರ ಅಂಕ ವಿಂಗಡಣೆಯಲ್ಲಿ ನಾವು ನೋಡ್ತಾ ಹೋಗ್ಬೋದು ಅಂತೇಳಿ. ಹಾಗೆ ನಂತರದಲ್ಲಿ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ಎಲ್ಲಾ ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಅಂದ್ರೆ ಸ್ವಲ್ಪ ಓದ್ತಾ ಇರ್ತಕ್ಕಂಥವ್ರು, ಚೆನ್ನಾಗಿ ಓದ್ತಾ ಇರ್ತಕ್ಕಂಥವ್ರು, ತುಂಬಾ ಚೆನ್ನಾಗಿ ಓದ್ತಾ ಇರ್ತಕ್ಕಂಥವ್ರು, ಇವುಗಳನ್ನ ಕ್ಲಿಷ್ಟತೆಯ ಆಧಾರವಾಗಿ ಪ್ರಶ್ನೆಗಳನ್ನ ಇಲ್ಲಿ ವಿಂಗಡಣೆಯನ್ನ ಮಾಡಲಾಗಿದೆ ಅಂತೇಳಿ. ಅಲ್ಲಿ ಸುಲಭದ ಪ್ರಶ್ನೆಗಳನ್ನ 24 ಅಂಕಗಳಿಗೆ ನಾವು ಕೇಳಲಾಗ್ತಕ್ಕಂಥದ್ದು. ಹಾಗೆ ಸಾಧಾರಣ ಪ್ರಶ್ನೆಗಳನ್ನ 40 ಅಂಕಗಳಿಗೆ ಇಲ್ಲಿ ಕೇಳಲಾಗ್ತದೆ. ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ 16 ಅಂಕಗಳಿಗೆ ಕೇಳಲಾಗ್ತದೆ. ಒಟ್ಟಾರೆಯಾಗಿ 40 ಅಂಕದ ಪ್ರಶ್ನೆಗಳು ಇಲ್ಲಿ ಇರ್ತಾ ಹೋಗ್ತದೆ ಅಂತೇಳಿ. ಸೊ ಈ ಎಲ್ಲಾ ಮಾದರಿಗಳ ಅನುಗುಣವಾಗಿ ನಾವು ನೀಲನಕ್ಷೆಯನ್ನ ಇಲ್ಲಿ ರೂಪಿಸಿಕೊಳ್ಬೇಕಾಗ್ತದೆ. ಆದ್ರೆ ನಮಗೆ ಯಾವುದೇ ನೀಲನಕ್ಷೆಯನ್ನ ಇಲ್ಲಿ ನೀಡಿಲ್ಲ. ಆದರೆ ಎಲ್ಲಾ ಶಿಕ್ಷಕರು ಇದನ್ನ ನೀಲನಕ್ಷೆಯನ್ನು ರೂಪಿಸಿಕೊಂಡ್ರೆ ವಿದ್ಯಾರ್ಥಿಗಳಿಗೆ ಮನನ ಮಾಡಿಸಲಿಕ್ಕೆ ಅನುಕೂಲವಾಗ್ತದೆ ಅನ್ನೋ ದೃಷ್ಟಿಯಿಂದ ನೀಲನಕ್ಷೆಯನ್ನ ಮಾಡಲಾಗ್ತದೆ. ಇಲ್ಲಿ ಗದ್ಯದಿಂದ ನಾವು ಒಟ್ಟು 26 ಅಂಕಗಳಿಂದ 14 ಪ್ರಶ್ನೆಗಳನ್ನ, ಪದ್ಯದಿಂದ 27 ಅಂಕದ 13 ಪ್ರಶ್ನೆಗಳನ್ನ, ಮತ್ತೆ ಪಠ್ಯಪೂರಕ ಅಧ್ಯಯನದಿಂದ 4 ಅಂಕದ 2 ಪ್ರಶ್ನೆಗಳನ್ನ ಮತ್ತು ವ್ಯಾಕರಣ ಭಾಗದಿಂದ 19 ಅಂಕದ 8 ಪ್ರಶ್ನೆಗಳನ್ನ ಇಲ್ಲಿ ನಾವು ಗುರುತಿಸಲಾಗ್ತದೆ. ಹಾಗೆ ನಿಮಗೆ ನೀಡಿರ್ತಕ್ಕಂಥದ್ದು ಒಂದು ಪ್ರಶ್ನೆ ಪತ್ರಿಕೆ ಮಾದರಿಯನ್ನ ಸಹ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಅಪೂರ್ಣ ಹೇಳಿಕೆಗಳನ್ನ ಆಯ್ಕೆಗಳು ನೀಡಲಾಗಿದೆ, ಅವಳಿಗೆ ಸರಿಯಾದ ಕ್ರಮಾಕ್ಷರದೊಂದಿಗೆ ಉತ್ತರಿಸಿ ಅಂತೇಳಿ. ಅಲ್ಲಿ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಅನ್ನು ನೀಡಲಾಗಿರ್ತದೆ, ಅದಕ್ಕೆ ಯಾವುದು ಸರಿಯಾದ ಉತ್ತರ ಅಂತೇಳಿ ನೀವು ಗುರುತನ್ನ ಮಾಡಿ ಅದನ್ನ ಉತ್ತರಿಸಬೇಕಾಗ್ತದೆ. ಹಾಗೆ ನಿಮ್ಗೆ ನೀಡಿರ್ತಕ್ಕಂಥದ್ದು ಒಂದು ಪ್ರಶ್ನೆ ಪತ್ರಿಕೆ ಮಾದರಿಯನ್ನ ಸಹ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಅಪೂರ್ಣ ಹೇಳಿಕೆಗಳನ್ನ ಆಯ್ಕೆಗಳು ನೀಡಲಾಗಿದೆ, ಅವಳಿಗೆ ಸರಿಯಾದ ಕ್ರಮಾಕ್ಷರದೊಂದಿಗೆ ಉತ್ತರಿಸಿ ಅಂತೇಳಿ. ಅಲ್ಲಿ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಅನ್ನು ನೀಡಲಾಗಿರ್ತದೆ. ಹಾಗೆ ಎರಡನೇ ಮೇನಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಅಲ್ಲಿ 12 ಪ್ರಶ್ನೆಗಳಿರ್ತಕ್ಕಂಥದ್ದು 1 ಅಂಕದ್ದು ಅಂತೇಳಿ. ಹಾಗೆ ಮೂರನೇ ಮೇನಲ್ಲಿ 3 ಮತ್ತು 4 ವಾಕ್ಯಗಳಲ್ಲಿ ಉತ್ತರಿಸಿದ ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಇಲ್ಲಿ 8 ಪ್ರಶ್ನೆಗಳಿರ್ತದೆ, 2 ಅಂಕದ್ದು, ಒಟ್ಟು 16 ಅಂಕಗಳನ್ನ ಮೂರನೇ ಮೇನಲ್ಲಿ ಕೇಳಲಾಗ್ತಕ್ಕಂಥದ್ದು. ಹಾಗೆ ಎರಡನೇ ಮೇನಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಅಲ್ಲಿ 12 ಪ್ರಶ್ನೆಗಳಿರ್ತಕ್ಕಂಥದ್ದು 1 ಅಂಕದ್ದು ಅಂತೇಳಿ. ಹಾಗೆ ಮೂರನೇ ಮೇನಲ್ಲಿ 4ನೇ ಮೇನಲ್ಲಿ ನಿಮಗೆ ಕವಿ ಪರಿಚಯವನ್ನ ಕೇಳಲಾಗ್ತದೆ. ಇಲ್ಲಿ ಕವಿಯ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳ ವಿವರಣೆಯನ್ನ ಮಾಡ್ಲಿಕ್ಕೆ ಕೇಳಲಾಗ್ತಕ್ಕಂಥದ್ದು. ಇಲ್ಲಿ 3 ಅಂಕದ ಪ್ರಶ್ನೆ ಇದಾಗಿರ್ತದೆ. ಅಂದ್ರೆ ಇದನ್ನ ನಾವು ವಾಕ್ಯದ ರೂಪದಲ್ಲಿ ಬರಿಬೇಕಾಗ್ತದೆ. ಈ ಹಿಂದೆ ನಾವು ಹಾಗೇನೆ ಕವಿ ಅಂತ ಬರೆದ್ಬಿಟ್ಟು ಅವ್ರ ಮುಂದೆ ಹೆಸರನ್ನ ಬರಿತದೆ. ಆದ್ರೆ ಈಗ ಹೊಸ ಮಾದರಿಯನ್ನೇನಾಗಿದೆ, ಇದರ ಸಂಪೂರ್ಣ ವಾಕ್ಯ ರೂಪದಲ್ಲಿ ಬರಲಿಕ್ಕೆ ಆದ್ಯತೆಯನ್ನು ನೀಡಲಾಗಿರ್ತದೆ. ಹಾಗೆ ನಿಮ್ಗೆ ಸಾರಾಂಶ, ಪದ್ಯದ ಸಾರಾಂಶವನ್ನು ಕೊಡಲಾಗಿದೆ. ಇದು ನಿಮಗೆ ಹೊಸದಾಗಿ ಅಳವಡಿಕೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಮಾದರಿ PU ಮಾದರಿನಲ್ಲಿತ್ತು ಮತ್ತು ಈಗಲೂ ಸಹ ಇದೆ ಕೂಡ ಹೌದು. ಸೊ ಆ ಮಾದರಿಯನ್ನ ನಿಮ್ಗೆ ಈಗಲೇ ಅಳವಡಿಸಿಕೊಳ್ಳಲಾಗಿದೆ. ಇದು 3 ಅಂಕದ ಪ್ರಶ್ನೆ ಇದಾಗಿರ್ತದೆ. ಹಾಗೆ ನಿಮ್ಗೆ ಅಲಂಕಾರವನ್ನು ಹೆಸರಿಸಿ ಲಕ್ಷಣದೊಂದಿಗೆ ಸಮನ್ವಯಿಸಿ ಅಂತ ಇದೆ. ನಿಮ್ಗೆ ಅಲಂಕಾರ ಗೊತ್ತಿದೆ, ಇದು ಯಾವ ಅಲಂಕಾರ? ಉದಾಹರಣೆಗೆ ಇಲ್ಲಿ ಕೊಟ್ಟಿರ್ತ ಶಾರದೆಯ ಮುಖವು ಚಂದ್ರನಂತೆ ಗುಂಡಗಿದೆ ಅಂತೇಳಿ. ಅಂದ್ರೆ ಅಂತೆ ಅಂದ್ರೆ ಉಪಮಾವಾಚಕ ಪದ ಆಗಿರ್ತಕ್ಕಂಥದ್ದು. ಇದನ್ನು ಉಪಮ ಅಲಂಕಾರಕ್ಕೆ ನಾವು ಉದಾಹರಣೆ ತೆಗೆದುಕೊಳ್ಬಹುದು ಅಂತೇಳಿ. ಇಲ್ಲಿ ಉಪಮಾನ, ಉಪಮೇಯ, ಉಪಮಾವಾಚಕ ಮತ್ತೆ ಸಮಾನ ಧರ್ಮಗಳನ್ನ ಬರೆದು ಸಮನ್ವಯಗೊಳಿಸಿ ಇದು ಯಾವ್ದು ಅಲಂಕಾರ ಅಂತ ಬರೆದ್ರೆ ನಿಮ್ 3 ಮಾರ್ಕ್ಸ್ ಇಲ್ಲಿ ಸಿಗ್ತಾ ಹೋಗ್ತದೆ ಅಂತೇಳಿ. ಹಾಗೆ ನಿಮ್ಗೆ ಗಾದೆಯನ್ನ ಕೇಳಲಾಗ್ತದೆ. 3 ಅಂಕದ ಒಂದು ಪ್ರಶ್ನೆಯನ್ನ ನಿಮಗೆ ಇಲ್ಲಿ ಆಯ್ಕೆಗಳು ಇರ್ತದೆ, ಚಾಯ್ಸಸ್ ಅನ್ನು ನೀಡಲಾಗಿರ್ತದೆ. 2 ಕೇಳಲಾಗಿರ್ತದೆ, ಅದರ 1 ನೀವು ಬರೀಬೇಕಾಗ್ತದೆ. ನೆಕ್ಸ್ಟ್ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಅಂತಿದೆ. ಇದು 5 ಪ್ರಶ್ನೆಗಳನ್ನ ಕೇಳಲಾಗ್ತದೆ, 3 ಅಂಕದ್ದಿರ್ತದೆ. ಅಂದ್ರೆ ಟೋಟಲ್ 15 ಅಂಕಗಳನ್ನ ಕೇಳಲಾಗ್ತದೆ. ಮತ್ತೆ ನಿಮ್ಗೆ ನೆಕ್ಸ್ಟ್ ಮೇನಲ್ಲಿ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಅಂತ ಇದೆ. ಇದು 2 ಕೇಳಲಾಗಿರ್ತದೆ. 2ರಲ್ಲಿ ಯಾವ್ದಾದ್ರು 1 ನೀವು ಬರಿಬೇಕಾಗ್ತದೆ. ಇದು 4 ಅಂಕವನ್ನ ಪದ್ಯಕ್ಕೆ ನಿಗದಿಯನ್ನ ಮಾಡಲಾಗಿರ್ತದೆ. ಹೆಚ್ಚಾಗಿ ನಿಮ್ಗೆ ಬೋಧಿ ವೃಕ್ಷದ ಹಾಡು, ಸವಿ ಚೈತ್ರದ್ದು ಕೇಳಲಾಗಬಹುದು ಅಂತೇಳಿ ನಾವು ರೂಢಿಸಬಹುದು ಅಂತೇಳಿ. ಹಾಗೆ ನೆಕ್ಸ್ಟ್ ನಿಮ್ಗೆ 8-10 ವಾಕ್ಯದ ಪ್ರಶ್ನೆಗಳು. ಇದಕ್ಕೆ ನಿಮ್ಗೆ ಆಯ್ಕೆಗಳಿರ್ತದೆ. ಯಾವ್ದಾದ್ರು 1 ನೀವು ಬರಿಬೇಕಾಗ್ತದೆ. ಇದು 4 ಅಂಕದ
ಒಂದು ಪ್ರಶ್ನೆ ಇದಾಗಿರ್ತದೆ ಅಂತ. ಹಾಗೆ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಓದಿ ಉತ್ತರಿಸಿ ಅಂತ ಇದೆ. ಇದು ನಿಮಗೆ ಪ್ಯಾಸೇಜ್ ಅಂತ ನಾವೇನ್ ಕರಿತೀವಿ, ಇದು ಇಂಗ್ಲಿಷ್ ಅಲ್ಲಿ ಇದೆ, ಹಿಂದಿನಲ್ಲೂ ಸಹ ಇದೆ. ಇದು 4 ಅಂಕದ ಪ್ರಶ್ನೆ ಆಗಿರ್ತದೆ ಅಂತ. ಹಾಗೆ ನಿಮಗೆ 12ನೇ ಮೇನಲ್ಲಿ ಒಂದು ವಿಷಯವನ್ನು ಕುರಿತು 10-15 ವಾಕ್ಯದಲ್ಲಿ ಪ್ರಬಂಧ ಬರೆಯಿರಿ ಅಂತ ಒಂದು ಪ್ರಶ್ನೆಯನ್ನು ಕೇಳಲಾಗ್ತದೆ. ಇದು 4 ಅಂಕದ ಪ್ರಶ್ನೆಯಾಗಿರ್ತದೆ. ಇದರಲ್ಲಿ 2 ಆಯ್ಕೆಗಳನ್ನ ನೀಡಲಾಗಿರ್ತದೆ. ಅದರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಂಡು ಯಾವುದು ನಿಮಗೆ ಸರಿ ಅನಿಸ್ತದೋ ಅದನ್ನ ಆಯ್ಕೆ ಮಾಡಿಕೊಂಡು, ಯಾವುದು ನಿಮಗೆ ಉತ್ತರ ಗೊತ್ತಿರ್ತದೋ ಆ ವಿಷಯವನ್ನ ಆಯ್ಕೆ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಉತ್ತರನ ಬರೀಬೇಕಾಗ್ತದೆ. ಹಾಗೆ ನಿಮಗೆ 13ನೇ ಮೇನ್ ಇರ್ತದೆ. ಇದು ಸಹ ಪತ್ರವನ್ನು ಲೇಖನಕ್ಕೆ ಸಂಬಂಧಪಟ್ಟಂತದ್ದು. ಇಲ್ಲಿ ಖಾಸಗಿ ಪತ್ರ ಮತ್ತು ವ್ಯವಹಾರಕ ಪತ್ರ ಅಂತೇಳಿ 2 ಪತ್ರವನ್ನು ನೀಡಲಾಗಿರ್ತದೆ. ಇದು 5 ಅಂಕದ ಪ್ರಶ್ನೆ ಆಗಿರ್ತದೆ. ಇದರಲ್ಲಿ ಒಂದನ್ನ ಆಯ್ಕೆಯನ್ನ ಮಾಡಿಕೊಂಡು ನೀವು ಉತ್ತರವನ್ನ ಬರಿಬೇಕಾಗ್ತದೆ ಅಂತೇಳಿ. ಸೊ ಹೀಗೆ ಈ ಪ್ರಶ್ನೆ ಪತ್ರಿಕೆ ಏನಿದೆ ಇದು ಕಠಿಣತೆಯಿಂದ ಸರಳತೆಯ ಕಡೆಗೆ ನಾವು ನೋಡ್ತಾ ಹೋಗ್ಬೋದು, ಅಥವಾ ಸರಳತೆಯಿಂದ ಕಠಿಣತೆಯ ಕಡೆಗೆ ಇದನ್ನ ತೆಗೆದುಕೊಳ್ತಾ ಹೋಗಿದೆ. ಇಲ್ಲಿ ಅಭಿವ್ಯಕ್ತಿ ಸಾಮರ್ಥ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ಇಲ್ಲಿ ನೀಡಲಾಗಿರ್ತಕ್ಕಂಥದ್ದು. ಸೊ ಈ ಎಲ್ಲಾ ಹಂತಗಳನ್ನ ನೀವು ಗಮನವಿಟ್ಟು ಆಲಿಸಿ ಅರ್ಥೈಸಿಕೊಂಡು ನೀವು ಪ್ರಿಪೇರ್ ಆಗಿದ್ದೇ ಆದಲ್ಲಿ ನೀವು ಎಕ್ಸಾಮ್ನಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯವಾಗ್ತದೆ. ಧನ್ಯವಾದಗಳು.